ರಾಜ್ಯ ಬಿಜೆಪಿ ಭಿನ್ನಮತ ಶಮನಕ್ಕೆ ಕೂಡಿ ಬಂದ ಕಾಲ. ಡಿಸೆಂಬರ್ 3ರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿ. ಬಂಡಾಯ ಶಮನಕ್ಕೆ ತರುಣ್ ಚುಗ್ ನೇಮಿಸಿದ ಹೈಕಮಾಂಡ್. ಬೀದರ್ನ ಬಸವಗಿರಿ ಮೇಲೂ ಬಿತ್ತು ವಫ್ ವಕ್ರದೃಷ್ಟಿ. ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ರಾಜಕೀಯ ಮೇಲಾಟ. ಸಿದ್ದು ಸರ್ಕಾರದ ಮೇಲೆ ಬಸವ ಭಕ್ತರ ಕಿಡಿ. ಕನ್ನಡಾಭಿಮಾನ ಕೆಣಕುತ್ತ ಆರ್ಸಿಬಿ. ಟ್ವಿಟರ್ನಲ್ಲಿ ಹಿಂದಿ ಪೇಜ್ ವಿರುದ್ಧ ಸಿಡಿಮಿಡಿ. ಹಿಂದಿ ಹೇರಿಕೆ ಎಂದು ಕನ್ನಡ ಪರ ಹೋರಾಟಗಾರರ ಕಿಡಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕನ್ನಡಿಗರ ನೆಚ್ಚಿನ ಐಪಿಎಲ್ ತಂಡ ಆರ್ಸಿಬಿ. ಆರ್ಸಿಬಿಯ ಸಾಮಾಜಿಕ ಜಾಲತಾಣದ ಪೇಜ್ನಲ್ಲಿ ಹಿಂದಿ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡಿಗರು ಸಿಡಿದಿದ್ದಾರೆ. ವಿವಾದಕ್ಕೆ ಕಾರಣವಾಗಿದೆ ಆರ್ಸಿಬಿ ಹಿಂದಿ ಪುಟ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯ ಆರೋಪವನ್ನ ಮಾಡಲಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಇದನ್ನ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ ಅಂದ್ರೆ ಅರ್ಥಾತ್ ಎಕ್ಸ್ನ ಪೇಜ್ ತೆರೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇನ್ನು ಟ್ವಿಟರ್ನಲ್ಲೇನೆ ಅಭಿಯಾನವನ್ನ ಆರಂಭಿಸಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಹಿಂದಿ ಪೇಜ್ ಅನ್ನ ಕೂಡಲೇ ರದ್ದು ಮಾಡುವಂತೆ ಆಗ್ರಹಿಸಲಾಗಿದೆ. ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜನ್ನ ತೆಗೀರಿ, ಕನ್ನಡ ಪೇಜನ್ನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸೌರಭಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರು ಇರಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್